बच्चे बीमार पड़ रहे हैं, हमारे दीवाला पूरे ढीले नहीं पड़े तो क्या सात बूढ़े का पानी तो नहीं आ रहा है, वो चीज गल्ला गल्ला का पानी आ रहा है, कहते चैम्बर का पानी आ रहा है। यूट्यूब न्यूज में स्वागत है आप सभी दर्शकों का। मैं हूं सानिया। 1.5 महीना वहाँ पानी जा रहा है, बच्चे बीमार पड़ रहे हैं, हमारे दीवाला पूरे ढीले नहीं पड़े तो क्या फंड देने वाले हैं। लोगों कहे तो हमारे गटारा खोदे, ताज बूढ़ी का पानी दुनिया का आ रहा है, ताज बूढ़ी का पानी तो नहीं आ रहा है, वो चीज गल्ला गल्ला का पानी आ रहा है, कहते चैम्बर का पानी आ रहा है। मैं ये गोश्त की दुकान के चैम्बर है, वो तो खोद को बड़ा पाइप बा को मिलाने को तो उन्होंने ही करे, म्यूनसिपालिटी वाले ऐसा करे नहीं, खुद को गए हमारे गटारा। हमारे घर में पानी आ रहा है, बच्चे बीमार हैं, हमें हार्ट का ऑपरेशन करें 6 महीने आप हार्ट का ऑपरेशन कर को जब बोमड़ा मारना बोलो, संडासा बंद, मोहरिया बंद, सब बंद, क्या मारना बोलो ಹೋಗಕತ್ತು ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಎಲ್ಲ ಜಡ್ಡಲಿ ಬೀಳಾಕತ್ತೀವಿ, ಎಲ್ಲ ಇದು ಮಾಡಕತ್ತೀವಿ. ತೆಗಿಬೇಡ್ರಿ ಅಂದ್ರು ಗಟಾರ್ ತೆಗಿದ್ರು. ಒಂದ್ ತಿಂಗಳಿಂದ ಎಷ್ಟು ಸಂಭಾಳಿಸ್ಬೇಕು? ಒಂದ್ ಹಬ್ಬಿಲ್ಲ, ಒಂದ್ ಹುಣ್ಣಿವಿಲ್ಲ, ಒಳ್ಳೇದಿಲ್ಲ ಕೆಟ್ಟದಿಲ್ಲ. ದುಡಿಯಕ್ ಹೋಗೋನು ಹಾಕಾಗ ಒಂದು ಕಾಲು ಕೈ ಎಲ್ಲ ಇದಾಗ್ಬಿಟ್ಟವ್ ನಮಗೆ. ಒಂದ್ ತಿಂಗಳ ಮೇಲೆ ಐತ್ರಿ ಇದು. ಎಲ್ರಿ ಮಳೆ ನೀರಲ್ರಿ, ಗಟರ್ ನೀರು ಎಲ್ಲ ಗಟರ್ಗ ಅದಕ್ಕ ಕುಡ್ಸ್ಯಾರ್ರಿ ಅವ್ರು ಮ್ಯಾಲೆ ಆ ಕಡೆ ಎಲ್ಲ ನೈಮರ್ಯಾಗಾರ, ಕನ್ಯಾನಗರ್ ಅಂತ ಯಾಯಾ ನಗರಗಳ್ದ ಅದ್ರ ಕುಡ್ಸ್ಯಾರ, ಅವ್ ನೀರಿಗೆ ಕಟ್ಬಿಡಕತ್ತಾರ ಅಷ್ಟೇ. ಈ ಕಡೆ ಏನೈತಿ ಎನ್ಕ್ರೋಚ್ಮೆಂಟ್ ಆಗಿದ್ದಕ್ಕೆ ನಾವು ರಿಮೂವ್ ಮಾಡಿದ್ವಿ. ಡ್ರೈನ್ ಮೇಲೆ ಎಲ್ಲ ಬ್ಲಾಕ್ ಆಗಿತ್ತು, ನೀರು ರೋಡ್ ಮೇಲೆ ಬರ್ತಿತ್ತು. ಆ ಕ್ಲಿಯರ್ ಮಾಡಿದ್ದಕ್ಕೆ ಏನಾಗೈತಿ, ನೀರು ಮುಂದೆ ಹೋಗಾಕ ಫ್ಲೋಯಿಂಗ್ ನೀರಿಲ್ಲ. ಹಿಂಗಾಗಿ ಏನು ಮಾಡೈತಿ, ಈಗ ನಾವು ಡ್ರೈನ್ ಐತಿ ರೋಡ್ ಕ್ರಾಸಿಂಗ್ ಮಾಡಿ ನೀರು ಇದಕ್ಕೆ ಬಿಡಾಕತ್ತೀವಿ, ಬಾಜು ರೋಡ್ದಿಂದ ಕ್ರಾಸ್ ಮಾಡಿ ಅಲ್ಲಿ ಬಿಡ್ತೀವಿ. ಅದಕ್ಕೆ KC ಮಾರ್ಕೆಟ್ ಥ್ರೂದಿಂದ ನೀರು ಹೋಗುತ್ತೆ. ಅದರ ಸಂಬಂಧ ಇಲ್ಲಿ ನೀರು ಹೋಗ್ಲಾರ್ಕ ಪ್ರಾಬ್ಲಮ್ ಆಗಿದ್ದಕ್ಕೆ ಇದು ಆಗಿತ್ತು, ಸಮಸ್ಯೆ ಆಗಿತ್ತು. ಈಗ ಇಮಿಡಿಯೇಟ್ ಆಗಿ ಸಿವಿಲ್ ವರ್ಕ್ ಪೈಪ್ಲೈನ್ ಹಾಕೊಂಡು ವರ್ಕ್ ಮಾಡ್ತೀವಿ. ಈಗ 1 ತಾಸ್ನಾಗ ಏನೈತಲ್ಲ ಅದನ್ನ ನಮ್ಮ ಜೆಟ್ಟಿಂಗ್ ಮಷಿನ್ ಬರ್ತೈತಿ, ಜೆಟ್ಟಿಂಗ್ ಮಷಿನ್ ಬಂದು ಈ ಸದ್ ನೀರು ಕ್ಲಿಯರ್ ಮಾಡ್ಕೊಂಡು ಈಗ ಆಲ್ರೆಡಿ ಕಮಿಷನರ್ ಬಂದು ಎಲ್ಲ ನೋಡಿ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಮಳೆ ಇಲ್ಲ, ಇದು ಲಾಸ್ಟ್ ಮಳೆ ಇಲ್ಲ. ಲಾಸ್ಟ್ ಟೈಮ್ ಈ ತರ ಏನ್ ಪ್ರಾಬ್ಲಮ್ ಆಗಿದ್ದಿಲ್ಲ. ಇಲ್ಲ ಸರ್, ಲಾಸ್ಟ್ ಟೈಮ್ ನಾನು 1 ತಿಂಗಳ ಮುಂಚೆ ನ್ಯೂಸ್ ಮಾಡಿದಾಗ ನ್ಯೂಸ್ ನಾಗಿ ನೋಡ್ರಿ, 1 ತಿಂಗಳ ಮುಂಚೆ ಆಗಿತ್ತು. ಆದ್ರೆ ನೀರ್ ನಾನು ಕಮಿಷನರ್ಗೆ ಇದು ಮಾಡಿದ್ದೆ, ಮನವಿ ಮಾಡಿದ್ದೆ, ನಿಮ್ಮ ಅಷ್ಟು ಆಫೀಸರ್ಗೆ ಮಾಡಿದ್ದೆ. ಬಟ್ ಯಾರು ಕಾಳಜಿ ಹರಿಸ್ತಾ ಇಲ್ಲ. UGD ಒಳಗೆ ಇಲ್ಲ. ನಾವು ಪೂರ್ತಿ ಕ್ವಶನ್ ಕೇಳ್ರಿ, ಆಮೇಲೆ ಇವಾಗ ಒಂದ್ಸಲ ಆಗಿಲ್ಲ, ಇದು 1 ತಿಂಗಳದ್ದು ನಡಗತ್ತಾರ. 1 ತಿಂಗಳ ಮುಂಚೆ ಇದು ಇಶ್ಯೂ ಆಗಿದೆ, ನಿಮ್ ಕಂಪ್ಲೀಟ್ ಆಗಿದೆ, ಅಷ್ಟು ಆಗಿದೆ. ಇನ್ನಾತಾಗ ಏನೋ ಇದು ಆಗಿಲ್ಲ. ಇದು ಒಂದೇ ಇಲ್ಲ, ಬುಜಾಪುರ್ನಾಗೆ ಇದು ಒಂದು ಸಮಸ್ಯೆ ಅದಾದ್ರೆ ಓಕೆ, ಒಂದು ದಯವಿಟ್ಟು ಆಗ್ತೈತೆ. ಬಟ್ ಪೂರ್ತಿ ಬಿಜಾಪುರ್ನಾಗೆ ಇದೇ ಸಮಸ್ಯೆ ಅದ. ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಫ್ರಂಟ್ಗೆ ಹೋಗ್ರಿ, ಅಲ್ಲೇ ಅದೇ ಸಮಸ್ಯೆ ಅದ. ಇಲ್ಲೇ ತಾಜುದ್ದೀನ್ ಹೋಟೆಲ್ಗೆ ಹೋಗ್ರಿ, ಅದು ಆ ಕಡೆ ನವಬಾಗ್ ರೋಡ್ ಏನೈತಲ್ಲ, ಈಗ ಆಲ್ರೆಡಿ ರೋಡ್ ವರ್ಕ್ ನಡೈತಿ. ರೋಡ್ ವರ್ಕ್ ಆಗಿದ್ದಕ್ಕೆ ಇಲ್ಲ, ಈಗ ಆಲ್ರೆಡಿ ಅದಕ್ಕೆ ಎಲ್ಲ ಐತಿ. ಎಷ್ಟು ವರ್ಷದ ಅದ ಸರ್? ನೀವು ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು? ನಾನು ಬಂದು ಈಗ 2 ಮಂತ್ಸ್ ಆಯ್ತು. 2 ಮಂತ್ಸ್ ಆಯ್ತಾ? ನೀವು ಫಸ್ಟಿಗೆ ಯಾರು ಬಂದಿದ್ದಿಲ್ಲ, ನಿಮ್ಗೆ ಇದು ಕೊಡ್ತಾ ಇದೆ, ಏನೇ ಶಿಸ್ತ ಇದು ತಾಜುದ್ದೀನ್ದು. ನಾನು ಸಣ್ಣ ಅದ ಟೈಮ್ಗೆ ನೋಡಕತ್ತೀನಿ. ಇಲ್ಲ, ನಾ ಬಂದ ಮೇಲೆ ಏನೈತಿ, ಇದು ಏನೈತಿಲ್ಲ ಈ ರೋಡ್ ತಾಜ್ಬಾಡಿ ರೋಡ್ ನೋಡಿದಾಗ ಎನ್ಕ್ರೋಚ್ಮೆಂಟ್ ಆಗಿತ್ತು, ಅದರಿಂದ ನೀರು ರೋಡ್ ಮೇಲೆ ಬರ್ತಿತ್ತು. ಈಗ ಡ್ರೈನ್ ಕ್ಲಿಯರ್ ಮಾಡ್ಕೊಂಡಿವಿ. ಡ್ರೈನ್ ಕ್ಲಿಯರ್ ಮಾಡ್ಕೊಂಡಿದ್ದಕ್ಕೆ ಮುಂದೆ ನೀರು ಫ್ಲೋಯಿಂಗ್ ಆಗ್ತಾ ಇಲ್ಲ. ನಿಮ್ಗೆ ಇಂಜಿನಿಯರ್ ತಗ ನಮ್ಗೆ ಏನ್ ಹೇಳಿದೆ, ನಾನು ಲೆಟರ್ ಕೊಡ್ತೀನಿ, ನಮ್ ಕೆಲಸ ಆಗಿಲ್ಲ ಇಷ್ಟು ಮಟ್ಟಿ ತಗ ಇಲ್ಲ. ಇದು ಆಲ್ರೆಡಿ ಟೆಂಡರ್ ಎಲ್ಲ ಪವರ್ ಅದ, ಏನದ ನಿಮ್ಗೆ ಇದು ಏನಿಲ್ಲ, ಇದಕ್ಕೇನ್ ಪ್ರೆಷರ್ ಯಾವ್ದು ಇಲ್ಲ, ಏನಿಲ್ಲ. ಯಾರು ಜನತಾ ಕೇಳಿದಂದ್ರೆ ನೀವು ಏನೋ ರೆಸ್ಪಾನ್ಸ್ ತಗೋದಿಲ್ಲ. ಆಮೇಲೆ ನೀವು ಯಾವ ಈ ರೋಡ್ಗೆ ನೀವು ಯಾವ ಬಜೆಟ್ ಮಾತಾಡೋದಂದ್ರೆ ನಾನು ಲೆಟರ್ ಕೊಡ್ತೀನಿ, ಆ ಕೆಲಸ ಆಗಿಲ್ಲ. ಇಲ್ಲ, ಆ ತರ ಇಲ್ಲ. ನಾನು ಆಲ್ರೆಡಿ ಈ ವಿಷಯ ವರ್ಕರ್ ಏನು ನೀವು ಡೇರಿಂಗ್ ಮಾಡಕತ್ತೀರಿ? ಇಲ್ಲ, ಹಂಗಿಲ್ಲ. ನೀವು ಇದು ಮಾಡಿಲ್ಲ. ನಾನು ಆಲ್ರೆಡಿ ಏನೈತಿ 4-5 ಸಲ ನಾನು ಬಂದ್ ಹೋಗಿನಿ. ಫಸ್ಟ್ ಏನೈತಿ ರೋಡ್ ಮೇಲೆ ಬರ್ತಿತ್ತು, UGD ಮ್ಯಾಗ ಎಲ್ಲ ಏನೈತಿ ಡ್ರೈನ್, ಓಪನ್ ಡ್ರೈನ್ ಮ್ಯಾಗ ಎಲ್ಲ ಬ್ಲಾಕ್ ಆಗಿತ್ತು. ಅದನ್ನೆಲ್ಲ ತೆಗೆದು ಕ್ಲಿಯರ್ ಮಾಡ್ಕೊಂಡು ಅದನ್ನೀಗ ನಮ್ಮ ಹೇಳಿ ನಮ್ಮ ಇಂಜಿನಿಯರ್ಗೂ ಮಾತಾಡಿದ್ದೀನಿ. ಆಲ್ರೆಡಿ ಟೆಂಡರ್ ಆಗೈತಿ. ಇದು ಏನೈತಿ ರೋಡ್ ಪೈಪ್ಲೈನ್ ದಿಂದ ಏನೈತಿ ನಾವು ಇದು ಕೊಡ್ತೀವಿ, ಪೈಪ್ ಆ ಕಡೆ ಡ್ರೈನಿಗೆ ಪಾಸ್ ಮಾಡ್ತೀವಿ. ಅದು ನೀರು ಫ್ಲೋಯಿಂಗ್ ಆಗುತ್ತೆ. ಈಗ ಸದ್ಯಕ್ಕೆ ಇದು ಏನೈತೆ ಅಲ್ಲಿ ನಿಂತೈತಲ್ಲ, ನೀರು ನಿಂತಿದ್ದಕ್ಕೆ ನಮ್ಮ ಸಕ್ಕಿಂಗ್ ಮಷಿನ್ಲೇ ಬಂದು ಕ್ಲಿಯರ್ ಮಾಡ್ಕೊಂಡ್ಬರ್ತೀವಿ. ಟೋಟಲ್ ಬಿಜಾಪುರ್ನಾಗೆ ಎಷ್ಟು ವಾರ್ಡ್ ಅದ, ಬಟ್ ಮೇನಟಿ ವಾರ್ಡ್ಗೆ ಇದು ಯಾಕೆ ತೊಂದರೆ ಬರಕತ್ತಾರೆ? ಇಲ್ಲ, ಆ ತರ ಅಂತ ಏನಿಲ್ಲ. ಎಲ್ಲಾ ಕಡೆನೂ ಪ್ರಾಬ್ಲಮ್ ಐತ್ರಿ. ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿ ಡ್ರೈನ್ ಎಲ್ಲ ಬ್ಲಾಕ್ ಆಗಿರ್ತಲ್ಲ, ಬಟ್ ಮೆನಾರಿಟಿಗೆ ಜಾಸ್ತಿ ಅದ. ಬೇಕಾದ್ರೆ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಮೆನಾರಿಟಿಗೆ. ಇಲ್ಲ, ಡ್ರೈನ್ ಎಲ್ಲಿ ಎನ್ಕ್ರೋಚ್ಮೆಂಟ್, ಡ್ರೈನ್ ಯಾವಾಗಲೂ ನೀರು ಎಲ್ಲಿ ಬ್ಲಾಕ್ ಆಗುತ್ತೆ, ಎಲ್ಲಿ ನಾವು ಓಪನ್ ಡ್ರೈನ್ ಆಗಿ ಬಿಡ್ಲಾರ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಆಗಿರ್ತೈತಿ.
ಅದನ್ನ ಸದ್ಯಕ್ಕೆ ಕ್ಲಿಯರ್ ಮಾಡ್ಕೊಳಕತ್ತೀವಿ. ಸದ್ಯ ಎಲ್ಲೆಲ್ಲಿ ಬ್ಲಾಕ್ ಆಗೈತಿ ಕ್ಲಿಯರ್ ಆಗೈತಿ. ಇದು ಇಮಿಡಿಯೇಟ್ 2-3 ಡೇಸ್ನಾಗ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಚಿತ್ರಿಗೆ ಅಂತ HS ಚಿತ್ರಿಗೆ ಜೋನಲ್ ಕಮಿಷನ್. ಗಟರ್ ನೀರು ರೋಡ್ ಆಗಿ ಅಲ್ಲಿ ಜನ ಸ್ಟ್ರೈಕ್ ತಾಜ್ ಬೋರ್ಡ್ ಏನಾಗಿದೆ ಅಂದರೆ ತಮಗೆ ಗೊತ್ತಿದೆ, ವಿಜಯಪುರ ನಗರದಲ್ಲಿ ಡ್ರೈನ್ ಸಿಸ್ಟಮ್ ಭಾಳ ಕೊರತೆ ಇದೆ. ಸಾಕಷ್ಟು ಕಡೆ ನಮಗೆ ಮಳೆ ನೀರು ಹೋಲಿಕೆ ಏನು ಚರಂಡಿಗಳು ಬೇಕು, ಆ ಚರಂಡಿಗಳು ಕೊರತೆ ಭಾಳ ಇದೆ. ಅದಕ್ಕೋಸ್ಕರ ಲಾಸ್ಟ್ 2024 ಸೆಪ್ಟೆಂಬರಲ್ಲಿ ಏನು ಮಳೆ ಆಗಿತ್ತು, ಆ ಮಳೆ ಆದಮೇಲೆ ನಾವೆಲ್ಲ ಒಂದು ಎಲ್ಲೆಲ್ಲಿ ಸಮಸ್ಯೆ ಇದ್ದುಕೊಂಡು ನಾವು ಅರಿವು ತೆಗೆದುಕೊಂಡು ಪಟ್ಟಿ ಮಾಡಿ ಅವುಗಳು ಒಂದೊಂದಾಗಿ ನಾವು ಈ ಜುಮ್ಮಾ ಮಸೀದಿ ಏರಿಯಾ ಇರ್ಬೋದು, ರಾಮನಗರ ರಸ್ತೆ ಇರ್ಬೋದು, ಆಮೇಲೆ ಗೌರಿ ವಂಶಪತ್ರ, ಕೋಟೆಗೋಡೆ ಕಂದಕ ಬ್ರಿಡ್ಜ್ ಇರ್ಬೋದು, ಈಗ ಸಾಕಷ್ಟು ಕಡೆ ಸುಮಾರು ನಾವು ಒಂದು 15 ಕೋಟಿ ರೂಪಾಯಿದಲ್ಲಿ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ಈ ಔಟ್ಸೈಡ್ ಪೋರ್ಟಲ್ ಏನಿರ್ತಕ್ಕಂಥ ಏನು ಕಂದಕ ಇದೆ, ಆ ಕಂದಕದ ನೀರು ಕಂದಕಲ್ಲಿ ಸಂಪೂರ್ಣ ಮುಚ್ಚಿ ಹೋಗಿರೋದ್ರಿಂದ ಆ ನೀರು ನಗರ ಒಳಗಡೆ ನುಗ್ತಾ ಇದೆ. ಹೀಗಾಗಿ ಫ್ಲಡ್ ಆಗ್ತದೆ ಮೇಲಿನ ಮೇಲೆ. ಈ ಬಾರಿ ನಾವು ಕಂದಕ ನೀರು ಒಳಗಡೆ ಬರಬಾರ್ದಂಗೆ ಸಂಪೂರ್ಣವಾಗಿ ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ಈ ವರ್ಷ ನಮಗೆ ಮೊನ್ನೆ ಏನು ಆಗಸ್ಟ್ 7ಕ್ಕೇನು ಮಳೆ ಆಯಿತು, ಆ ಟೈಮಲ್ಲಿ ಬಂದ ಮೇಲೆ ಕಂಟಿನ್ಯೂಸ್ ಮಳೆ ಇದೆ. ಅಲ್ಲಿಂದ ಇಲ್ಲಿವರೆಗೆ ನಮಗೆ ಕಂದಕ ನೀರು ಒಳಗಡೆ ಈ ಕಡೆ ಇನ್ಸೈಡ್ ದ ಪೋರ್ಟಲ್ನ ಬರಬಾರ್ದಂಗೆ ಕ್ರಮ ಕೈಗೊಂಡಿದ್ವಿ. ಮುಂಬರುವ ದಿನಗಳು ಸಹಿತ ಅದಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ತೀವಿ. ಅದಕ್ಕಾಗಿ ಏನಾಗಿದೆ, ಜನ ಅಲ್ಲೆಲ್ಲ ಸಣ್ಣ ಸಣ್ಣ ಚರಂಡಿ ಇದ್ದಾವೆ, ಅದ್ರ ಮೇಲೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದು ಅಲ್ಲಿ ನೀರು ಓಪನ್ ಆಗಿ ಹರಿತಾ ಇದೆ. ಈಗ ನಾವು ಅದನ್ನ ಅತಿಕ್ರಮಣ ತೆರವುಗೊಳಿಸಿ ಆ ಚರಂಡಿಯಲ್ಲಿ ಬಿಟ್ಟರು ಸಹಿತ ಅವ್ರ ಮನೆ ಡೌನ್ ಇದಾವೆ, ಚರಂಡಿಕ್ಕಿಂತ ಡೌನಲ್ಲಿ ಇರೋದ್ರಿಂದ ಅವ್ರ ಮನೆ ನೀರು ನುಗ್ತಾ ಇದೆ. ಹೀಗಾಗಿ ಸ್ವಲ್ಪ ಅಲ್ಲಿ ನಾವು ರಸ್ತೆ ಮೇಲೆ ನೀರು ಹರಿದನ್ನ ಬಂದ್ ಮಾಡಿದ್ರೆ ಇಮಿಡಿಯೇಟ್ ಅವ್ರ ಮನೆ ಹೋಗಿ ನುಗ್ತಾ ಇದೆ. ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇದೆ. ಈ ಮುಂಬರುವ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಸಮಸ್ಯೆ ಸಂಪೂರ್ಣವನ್ನು ಐಡೆಂಟಿಫೈ ಮಾಡಿದ್ವಿ, ಅದು ಶಾಶ್ವತ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।